ಅವರು 70 ವರ್ಷದ ವಯಸ್ಸಾದಂತ ವೃದ್ಧ ದಂಪತಿ ಮುಪ್ಪಿನ ಕಾಲಕ್ಕೆ ಮಕ್ಕಳು ಸಾಕಿ ಸಲಹುತ್ತಾರೆ ಅಂತ ಒಬ್ಬರಲ್ಲವೆಂದು 4 ಜನ ಮಕ್ಕಳನ್ನ ಹೆತ್ತು ವಿದ್ಯೆ ಬುದ್ಧಿ ಕಲಿಸಿ ಶ್ರೀಮಂತರನ್ನಾಗಿ ಮಾಡಿದ್ರು. ಆದ್ರೀಗ ಇಳಿ ವಯಸ್ಸಿನಲ್ಲಿ ವೃದ್ಧ ದಂಪತಿಯನ್ನ ಬೀದಿಗೆ ತಳ್ಳಿದಂತ ಆರೋಪ ಕೇಳಿ ಬರ್ತಿದೆ. ನಾಶಗೊಳಿಸಿದ ದ್ರಾಕ್ಷಿ ತೋಟದಲ್ಲಿ ಕುಳಿತು ಹೆತ್ತ ಮಕ್ಕಳಿಗೆ ಶಾಪ ಹಾಕ್ತಿರುವ ವೃದ್ಧ ದಂಪತಿ ಮುಪ್ಪಿನ ಕಾಲದಲ್ಲಿ ಮಕ್ಕಳು ಆಸರೆ ಆಗ್ತಾರೆ ಎಂದು ನಂಬಿದ್ದವರಿಗೆ ಬರಸಿಡಿಲು. ಶ್ರೀಮಂತ ಮಕ್ಕಳಿದ್ರು ಬೀದಿಗೆ ಬಿದ್ದ ವೃದ್ಧ ದಂಪತಿ. ವೃದ್ಧರ ಜಮೀನು ಕಬಳಿಸಿ ಹೊರದೂಡಿದ್ನ 3ನೇ ಮಗ. ಹೀಗೆ ನೋವಿನಲ್ಲಿ ಕುಳಿತಿರೋ ವೃದ್ಧೆ ಹೆಸರು ಅಂಜನಾದೇವಿ. ಇವರಿಗೆ 70 ವರ್ಷ. ಈ ಫೋಟೋದಲ್ಲಿರೋ ವೃದ್ಧನ ಹೆಸರು ಕೃಷ್ಣಪ್ಪ. ಇವರಿಗೆ 75 ವರ್ಷ. ಚಿಕ್ಕಬಳ್ಳಾಪುರ ತಾಲೂಕು ನಂದಿ ಹೋಬಳಿಯ ತೌಡನಹಳ್ಳಿ ನಿವಾಸಿಗಳು. ಇವರಿಗೆ ಒಬ್ಬರಲ್ಲ ಅಂತ 4 ಜನ ಗಂಡು ಮಕ್ಕಳು. ಪಿತ್ರಾರ್ಜಿತವಾಗಿದ್ದ 8.5 ಎಕರೆ ಜಮೀನಿನಲ್ಲಿ 4 ಮಕ್ಕಳಿಗೆ ಸಮನಾಗಿ 6.5 ಎಕರೆ ಜಮೀನು ಹಂಚಿಕೆ ಮಾಡಿದ್ರು. ಉಳಿದ ಜಮೀನಿನಲ್ಲಿ ತಾವು ಕೃಷಿ ಮಾಡಿಕೊಂಡು ಜೀವನವನ್ನ ಸಾಗಿಸ್ತಿದ್ರು. ಆದ್ರೀಗ 3ನೇ ಮಗ ವಿಜಯ್ ಕುಮಾರ್ ಜಮೀನನ್ನ ದಾನಪತ್ರದ ಮೂಲಕ ಬರೆಸಿಕೊಂಡು ಹೆತ್ತವರನ್ನೇ ಬೀದಿಗೆ ತಳ್ಳಿರೋ ಆರೋಪ ಕೇಳಿ ಬಂದಿದೆ. ಅವ್ರಿಗೆ ಆ ಕಡೆ 4 ಜನಕ್ಕೂ ಶೇರ್ ಕೊಟ್ಟು ಈ ಶೇರ್ ನಮ್ಗೆ ಅಂತ ಬಿಟ್ಟಿದ್ದಾರೆ. ಯಾರು ಬಂದಿಲ್ಲ, ನಮ್ ಕಷ್ಟ ಸುಖ ಕೇಳಕ್ ಬಂದಿಲ್ಲ. ನಾನು ಎಲ್ಲಾರ್ಗು ಹೇಳಿದೀನಿ, ವಿಲ್ ಮಾಡಿಸ್ತೀನಿ ಅಂತ ಕರ್ಕೊಂಡೋಗಿ ದಾನ ಪತ್ರ ಮಾಡಿಸ್ಕೊಂಡ್ಬಿಟ್ಟವ್ನಿ. ಇವತ್ತು ನನ್ಗೆ ಮೋಸ ಆಗ್ತಾ ಇದೆ. 2022 ಹೊಡೆದು ಬಡ್ದು ಮನೆಯಿಂದ ಆಚೆ ಕಡೆಗೆ ಹಾಕವ್ರೆ. ನಮ್ಗೆ ಇದನ್ನ ಬಿಟ್ರೆ ಬೇರೆ ದಾರಿ ಇಲ್ಲ. ನಾವು ಯಾವ ಮಕ್ಕಳ ಹತ್ರಕ್ಕೂ ಹೋಗಲ್ಲ. ನಮ್ಮ ಜೀವನಕ್ಕೆ ನಮಗ್ ಬೇಕೇ ಬೇಕಿದ್ದು. ಕೋರ್ಟ್ ದಾನಪತ್ರ ರದ್ದುಗೊಳಿಸಿದ್ರು ಪುತ್ರನ ಕಿರಿಕ್. ತಾಯಿ ಮೇಲಿನ ಕೋಪಕ್ಕೆ ದ್ರಾಕ್ಷಿ ತೋಟ ನಾಶ ಆರೋಪ. ಗಂಡು ಮಕ್ಕಳು ಆರ್ಥಿಕವಾಗಿ ಸಾಮಾಜಿಕವಾಗಿ ಸದೃಢವಾಗಿದ್ದಾರೆ. ಆದ್ರೆ ಯಾರೊಬ್ಬರು ತಂದೆ ತಾಯಿಯನ್ನ ಸಾಕಿ ಸಲಹುತ್ತಿರಲಿಲ್ಲ. ಇದರಿಂದ ನೊಂದ ದಂಪತಿ ನ್ಯಾಯಾಲಯಗಳ ಮೊರೆ ಹೋಗಿದ್ರು. ಎಲ್ಲ ನ್ಯಾಯಾಲಯಗಳು ದಾನಪತ್ರವನ್ನ ರದ್ದುಗೊಳಿಸಿ ಇರೋ ಜಮೀನನ್ನ ಪುನಃ ಅವರ ಹೆಸರಿಗೆ ಮಾಡಿಕೊಟ್ಟಿದ್ದಾರೆ. ಆದ್ರೆ ದಂಪತಿಯ ಮಗ ವಿಜಯ್ ಕುಮಾರ್ ಭೌತಿಕವಾಗಿ ಬಿಟ್ಟುಕೊಡದೆ ಬೆಳೆದಿದ್ದ ದ್ರಾಕ್ಷಿ ತೋಟ ನಾಶಗೊಳಿಸಿದ್ದಾನೆ. ಯಾಕೆ ಹೆತ್ತ ತಂದೆ ತಾಯಿಗೆ ನೋವು ಕೊಟ್ಟಿದ್ದೀರಿ ಅಂದ್ರೆ ವಿಜಯ್ ಕುಮಾರ್ ಹೇಳೋದೇ ಬೇರೆ. ಇವಾಗ ಕರ್ಕೊಂಡೋಗಿ ಪ್ರಸನ್ನ ಕುಮಾರ್ ಅಂದು ಇಷ್ಟೆಲ್ಲ ಮಾಡ್ಸಾನೆ 2 ವರ್ಷದಿಂದ. 4 ಜನ ಮಕ್ಕಳು 1.25 ಎಕರೆ ತಗೊಂಡು ಅಯ್ಯಮ್ಮ ಒಪ್ಪಿಗೆ ಪತ್ರದಲ್ಲೂ ಸಿಗ್ನೇಚರ್ ಮಾಡಿದ್ದಾರೆ. ನಾನು ಡೆವಲಪ್ ಮಾಡೋಕ್ಕೂ ಪರ್ಮಿಷನ್ ಕೊಟ್ಟವ್ರೆ. ಈ ಜಮೀನುಗಳು ಯಾವಾಗ ರೇಟ್ ಜಾಸ್ತಿ ಆಯ್ತೋ ಪ್ರಸನ್ನ ಕುಮಾರು 2ನೇ ಮಗ ಅವನು ಸೇರ್ಕೊಂಡು ಈ ಅಮ್ಮ ಇಬ್ರು ಮಾತಾಡ್ಕೊಂಡು ಜಮೀನೆಲ್ಲ ರೇಟ್ ಇರೋದಕ್ಕೆ ಇದೆಲ್ಲ ನಮ್ಗೆ ಮೋಸ ಮಾಡಬೇಕು, ದಾನ ಪತ್ರ ಎಲ್ಲ ರದ್ದು ಮಾಡಿಸ್ಬಿಟ್ಟು ಜಮೀನೆಲ್ಲ ಮಾರ್ಕೊಂಡು ದುಡ್ಡು ಹೊಡ್ಕೊಂಡು ಹೊರಟೋಗ್ಬಿಡ್ಬೇಕು ಅಂದ್ಬಿಟ್ಟು ಪ್ಲಾನ್ ಮಾಡ್ಕೊಂಡು ನಮ್ಗೆ ತೊಂದರೆ ಮಾಡ್ತಾವ್ರೆ. ವೃದ್ಧಾಪ್ಯದಲ್ಲಿ ಆಸರೆ ಆಗ್ತಾರೆ ಅಂತ ದಂಪತಿ 4 ಮಕ್ಕಳನ್ನ ಹೆತ್ತು ಹೊತ್ತು ಸಾಕಿ ಸಲಹಿದ್ದಾರೆ. ಆದ್ರೆ ಯಾರೊಬ್ಬರು ಸಾಕೋದಿರ್ಲಿ. ವೃದ್ಧರ ನೆಮ್ಮದಿಗೆ ಭಂಗ ಉಂಟು ಮಾಡಿ ಇರೋ ಜಮೀನು ಕಿತ್ತುಕೊಳ್ಳಲು ಹಾತೊರೆಯುತ್ತಿರುವುದು ದುರಂತವೇ ಸರಿ. ಭೀಮಪ್ಪ ಪಾಟೀಲ, TV9 ಚಿಕ್ಕಬಳ್ಳಾಪುರ.